ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿ ಭಾವ ಜಗತ್ತು ಇದರ 17ನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇಂದಿನ ವಿಶೇಷ 54ರ ಇಸ್ವಿಯಲ್ಲಿ ತೆರೆ ಕಂಡಂತಹ ಒಂದು ಸಿನಿಮಾ. ಇದು ಬಾಕ್ಸ್ ಆಫೀಸ್ನಲ್ಲಿ ಕೂಡ ಹೆಸರು ಮಾಡಿತು, ಇತಿಹಾಸವನ್ನು ಕೂಡ ನಿರ್ಮಿಸಿತು. ಇದರ ಒಂದು ಹಾಡಿನ 2 ಸಾಲು ಹೀಗಿದೆ. ಶಿವಪ್ಪ ಕಾಯು ತಂದೆ, 3 ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ, ಕಾಪಾಡಯ ಹರನೇ. ಶಿವಪ್ಪ ಕಾಯು ತಂದೆ, 3 ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ, ಕಾಪಾಡೆಯ. ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ, ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ, ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯ ಹರನೇ. ಶಿವಪ್ಪ ಕಾಯು ತಂದೆ, 3 ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ, ಕಾಪಾಡಯ್ಯ. 1954ರಲ್ಲಿ ಬಂದಂಥ ಬೇಡರ ಕಣ್ಣಪ್ಪ. ಈ ಸಿನಿಮಾದ ಚಿತ್ರಕಥೆ ನಿರ್ದೇಶನ ಮಾಡಿದವರು ಎಚ್.ಎಲ್.ಎನ್. ಸಿಂಹ. ಅವರು ಸಾಹಿತ್ಯದಲ್ಲಿ, ನಿರ್ದೇಶನದಲ್ಲಿ ಭಾಳ ಹೆಸರು ಮಾಡಿದ್ದವರು. ಮತ್ತು ನಟಿಯರನ್ನು ಆಯ್ಕೆಗಳಲ್ಲಿ, ಪಾತ್ರವರ್ಗಗಳನ್ನು ಆರಿಸೋದರಲ್ಲಿ, ನಿರ್ದೇಶನ ಮಾಡೋದರಲ್ಲಿ ಆ ಕಾಲದಲ್ಲಿ ಬಹಳ ಹೆಸರು ಮಾಡಿದ್ದವರು. ಸಂಘಟನೆಯಲ್ಲಿ ಕೂಡ ಬಹಳ ಹೆಸರು ಮಾಡಿದ್ದವರು. ಇದನ್ನು AVM ಪ್ರೊಡಕ್ಷನ್ಸ್ನವರು ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಉಳಿದ ನಿರ್ದೇಶನ, ಚಿತ್ರಕಥೆ, ಸಂಭಾಷಣೆ ಈ ಎಲ್ಲ ಪಾತ್ರವರ್ಗದ ಆಯ್ಕೆ ಎಲ್ಲ ಎಚ್.ಎಲ್.ಎನ್. ಸಿಂಹ ಅವರ ಮೇಲೆ ಇರುತ್ತೆ. ಇದರ ಪ್ರಮುಖ ಪಾತ್ರ ಯಾರು? ಬೇಡರ ಕಣ್ಣಪ್ಪ ಇರ್ತಾನೆ, ಶಿವನ ಭಕ್ತ ಇರ್ತಾನೆ. ಅದಕ್ಕಾಗಿ ಹುಡುಕಾಟ ನಡೆಯುತ್ತೆ. ಆಗ ಸಿದ್ದಯ್ಯ ಸ್ವಾಮಿ ಅಂತ ಹೇಳಿ ಒಬ್ಬರು ರಂಗಭೂಮಿ ಕಲಾವಿದರು, ಅವ್ರನ್ನ ಈ ಪಾತ್ರಕ್ಕೆ ಸರಿ ಹೊಂದುತ್ತೆ ಅಂತ ಸಾಕಷ್ಟು ಜನ ಹೇಳಿದಾಗ ಅವ್ರನ್ನ ಕರೆಸ್ಕೊಳ್ಳಲಾಗುತ್ತೆ. ಮದ್ರಾಸ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅವರ ವಾಯ್ಸ್ ಕಲ್ಚರ್ ಇರ್ಬೋದು, ನಟನೆ ಇರಬಹುದು, ಹಾವಭಾವ, ಭಂಗಿ ಯಾವ ರೀತಿ ಮಾಡ್ತಾರೆ, ಹೇಗೆ ನಿಭಾಯಿಸ್ತಾರೆ ಎಲ್ಲ ನೋಡಿದಾಗ ಎಲ್ಲದರಲ್ಲೂ ತೇರ್ಗಡೆ ಆಗ್ತಾರೆ. ಆದರೆ ಯಾರು AVM ಪ್ರೊಡಕ್ಷನ್ನ ಪ್ರಮುಖರಿರ್ತಾರೆ, ಚೆಟ್ಟಿಯಾರ್ ಅವ್ರಿಗೆ ಅವರ ನಟನೆ ಯಾಕೋ ಅಷ್ಟು ಹಿಡಿಸೋದಿಲ್ಲ. ಹೀಗಾಗಿ ಅವ್ರನ್ನ ಅಲ್ಲಿ ಕೈ ಬಿಡಬೇಕಾಗತ್ತೆ. ಮುಂದೇನು? ಎಚ್.ಎಲ್.ಎನ್. ಸಿಂಹ ಅವರ ಹುಡುಕಾಟ ನಡೆದಿರುತ್ತೆ. ಆಗ ಮೈಸೂರಿನಲ್ಲಿ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿ ಬಹಳ ಹೆಸರು ಮಾಡಿರುತ್ತೆ. ಅಲ್ಲಿ ಒಬ್ಬರು ಪುಟ್ಟಸ್ವಾಮಯ್ಯನವರ ಮಗ ಮುತ್ತುರಾಜ್ ಅಂತ ಹೇಳಿ ಪಾತ್ರವನ್ನು ಮಾಡ್ತಾಯಿರ್ತಾರೆ. ಭಾಳ ಚೆನ್ನಾಗಿ ಸೊಗಸಾಗಿ ಪಾತ್ರವನ್ನು ಮಾಡ್ತಿರ್ತಾರಂತೆ ಎಲ್ಲರೂ ಮಾತನಾಡ್ಕೊಳ್ತಾ ಇರ್ತಾರೆ. ಎಚ್.ಎಲ್.ಎನ್. ಸಿಂಹ ಅವ್ರನ್ನ ಕರೆಸ್ತಾರೆ. ಪ್ರಥಮ ಭೇಟಿ ನಂಜನಗೂಡಿನ ರೈಲ್ವೆ ಸ್ಟೇಷನ್ ಹತ್ರ ಎಚ್.ಎಲ್.ಎನ್. ಸಿಂಹ ಅವ್ರಿಗೂ ಮತ್ತು ಮುತ್ತುರಾಜ್ಗೂ ಆಗುತ್ತೆ. ಎಚ್.ಎಲ್.ಎನ್. ಸಿಂಹ ಅವ್ರಿಗೆ ಎಲ್ಲ ರೀತಿಯಿಂದಲೂ ಮುತ್ತುರಾಜ್ ಮನಸ್ಸಿಗೆ ಹಿಡಿಸ್ತಾರೆ. ಮದ್ರಾಸ್ನಲ್ಲಿ ಬರೋದಕ್ಕೆ ಹೇಳಿದಾಗ ಅಲ್ಲಿ ಎಲ್ಲ ರೀತಿಯ ಪರೀಕ್ಷೆಗಳು, ವಾಯ್ಸ್ ಕಲ್ಚರ್ ಇರ್ಬೋದು, ಮತ್ತು ಬಾಡಿ ಲ್ಯಾಂಗ್ವೇಜ್ ಏನು, ಹಾವಭಾವ, ಅಭಿನಯ ಇತ್ಯಾದಿಗಳೆಲ್ಲ ಇವರಿಗೆ ತೃಪ್ತಿಯಾಗುತ್ತೆ. ಇನ್ನೇನು ಚಿತ್ರೀಕರಣದಲ್ಲಿ ತೊಡಗಿಸ್ಬೇಕು ಅಂತಂದಾಗ ಯಾರು AVMನ ಪ್ರಮುಖರಿದ್ದರು ಚೆಟ್ಟಿಯಾರವರು ತಿರ್ಗಾ ಬಂದು ಒಂಥರ ನಕಾರ ಹೇಳ್ತಾರಂತೆ. ಅದಕ್ಕೆ ಬಹಳ ಒಂಥರ ಗಟ್ಟಿಯಾಗಿ ಎಚ್.ಎಲ್.ಎನ್. ಸಿಂಹ ಅವ್ರಿಗೆ ಉತ್ತರ ಕೊಡ್ತಾರೆ. ಅವರು ಸುಮ್ಮನೆ ಆಗ್ಬಿಡ್ತಾರೆ. ಮತ್ತು ಈ ಒಂದು ಪ್ರಕ್ರಿಯೆ ಮುಂದುವರಿತಾ ಹೋಗುತ್ತೆ. ಆ ಮುತ್ತುರಾಜೇ ಡಾಕ್ಟರ್ ರಾಜ್ಕುಮಾರ್. ಸಿನಿಮಾ ಬೇಡರ ಕಣ್ಣಪ್ಪ. ಡಾಕ್ಟರ್ ರಾಜ್ ಅವರ ಸಿನಿಮಾ ಭವಿಷ್ಯದ ಭಾಗ್ಯದ ಬಾಗಿಲನ್ನು ತೆರೆದದ್ದು ಇದೇ ಸಿನಿಮಾ ಬೇಡರ ಕಣ್ಣಪ್ಪ. ರಾಜ್ಕುಮಾರ್ ಅವರ ಅದ್ಭುತ ಅಭಿನಯ ಬೇಡರ ಕಣ್ಣಪ್ಪನಾಗಿ ನೋಡಲು ಸಾಧ್ಯ ಆಗಿದ್ದು ಇದೇ ಸಿನಿಮಾದಲ್ಲಿ, ಬೇಡರ ಕಣ್ಣಪ್ಪದಲ್ಲಿ. ಇದು
ಚಿತ್ರೀಕರಣ ಎಲ್ಲ ನಡ್ಕೊಂಡು ಹೋಗುತ್ತೆ. ಪಾತ್ರಗಳು ಪಂಡರಿಬಾಯಿ ಅವರು ಇರ್ತಾರೆ, ಬೇರೆ ಬೇರೆ ರಾಮಚಂದ್ರ ಶಾಸ್ತ್ರಿ ಇರ್ಬೋದು, ನರಸಿಂಹರಾಜು, ಎಲ್ಲರೂ ಕೂಡ ಜಿ ವಿ ಅಯ್ಯರ್, ಇವರೆಲ್ಲರೂ ಕೂಡ ಪರಿಚಯಿಸಿದವರು ಎಚ್ ಎಲ್ ಎನ್ ಸಿಂಹ ಅವರೇ ಸಿನಿಮಾ ಕ್ಷೇತ್ರಕ್ಕೆ. ಇದಾದಾಗ ಯಾವಾಗ ಮೈಸೂರಿನಿಂದ ಮುತ್ತುರಾಜನ್ನು ಕರೆಸ್ಕೊಳ್ಬೇಕಾದ್ರೆ ಸುಬ್ಬಯ್ಯ ನಾಯ್ಡು ಅವರು ಹೇಳಿರ್ತಾರಂತೆ ರಾಜ್ಕುಮಾರ್ಗೆ, ಮುತ್ತುರಾಜ್ಗೆ, ನಿನಗೆ ಒಳ್ಳೆಯದಾಗಲಿ ಹೋಗ್ಬಿಡ್ಬಾ, ಅಕಸ್ಮಾತ್ ವಾಪಸ್ ಬಂದರೂ ಕೂಡ ಇಲ್ಲಿಯ ನಮ್ಮ ನಾಟಕದ ಕಂಪನಿಯ ಬಾಗಿಲು ಸದಾ ತೆರೆದಿರುತ್ತೆ ಅಂತಲೂ ಕೂಡ ಹೇಳಿ ಆಶೀರ್ವದಿಸಿರ್ತಾರಂತೆ. ಇದು ನಡೆಯುತ್ತೆ, ಚಿತ್ರೀಕರಣ ನಡೆಯುತ್ತೆ. ಯಾವುದು ನಾನು ಮೊದಲು ಹೇಳಿದೆ, ಶಿವಪ್ಪ ಕಾಯುವ ತಂದೆ, ಅಂದು ಆ ಕಾಲದಲ್ಲೇ ಒಂದೇ ಶಾಟ್ನಲ್ಲಿ ಇಡೀ ಆ ಹಾಡನ್ನು ಚಿತ್ರೀಕರಣ ಮಾಡಿ ಒಂದು ದಾಖಲೆಯನ್ನು ಮಾಡ್ತಾರೆ ಎಚ್ ಎಲ್ ಎನ್ ಸಿಂಹ ಅವರು. ಇದು ತುಂಬ ಎಲ್ಲ ರೀತಿಯಿಂದನೂ ಯಶಸ್ಸು ಕಾಣೋದಕ್ಕೆ. ಮತ್ತು ನಂಜಪ್ಪ ಅಂತ ಹೇಳಿ ಒಬ್ಬರು ಇದಕ್ಕೆ ಸಾಹಿತ್ಯವನ್ನೆಲ್ಲ ಬರೀತಾರೆ, ಹಾಡುಗಳನ್ನೆಲ್ಲ ಬರೀತಾರೆ. ಇದು ಬಹಳ ಚೆನ್ನಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಪಂಡ್ರಿಬಾಯಿ ಅವರು, ಅವ್ರಿಗೆಲ್ಲ ಅಷ್ಟೊಂದು ನಟನಾ ಕೌಶಲ್ಯ ಎಲ್ಲ ಇದ್ದೂ ಕೂಡ ಅವಕಾಶಗಳಿಲ್ಲದೆ ಆ ಮದ್ರಾಸಿಂದ ವಾಪಸ್ಸು ನಾಟಕಕ್ಕೆ ಬಂದು ಅವರು ಮುಂಚೆ ಏನು ಹರಿಕತೆಯನ್ನು ಮಾಡ್ತಾಯಿದ್ರು ಅದೇ ಒಂದು ಪ್ರಾರಂಭ ಮಾಡೋಣ ಅಂತ ವಾಪಸ್ ಬರ್ತಾ ಇರ್ತಾರಂತೆ. ಆಗ ಎಚ್ ಎಲ್ ಎನ್ ಸಿಂಹ ಅವರು ತಡೀತಾರೆ, ಅವ್ರನ್ನ ನಿಲ್ಲಿಸಿ, ಇಲ್ಲ, ಬೇಡರ ಕಣ್ಣಪ್ಪನಲ್ಲಿ ನಾಯಕಿಯ ಪಾತ್ರವನ್ನು ಕೊಡ್ತಾರಂತೆ. ಅದಾದ ನಂತರ ಹಲವಾರು ಪಾತ್ರಗಳು ಅವ್ರು ಬರ್ತಾ ಹೋಗುತ್ತೆ. ಸಿನಿಮಾದಲ್ಲೇ ಅವರು ನಿಲ್ತಾರೆ. ಸಿನಿಮಾದಲ್ಲೇ ಕೂಡ ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮುತ್ತುರಾಜ್ ಅಂತ ಏನಿತ್ತು, ಸಿನಿಮಾ ಕ್ಷೇತ್ರದಲ್ಲಿ ಒಂದು ಐಡೆಂಟಿಟಿ ಬೇಕು, ಅದರದೇ ಆದಂಥದ್ದು. ಹೀಗಾಗಿ ಮುತ್ತುರಾಜ್ ಅನ್ನೋ ಹೆಸರು ಬೇಡ, ರಾಜ್ಕುಮಾರ್ ಅಂತ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಚ್ ಎಲ್ ಎನ್ ಸಿಂಹ ಅವರೇ ರಾಜ್ಕುಮಾರ್ ಅಂತ ಹೆಸರಿಡ್ತಾರಂತೆ. ಇದು ಸಿನಿಮಾ ಅಂತೂ ಬಹಳ ಯಶಸ್ವಿಯಾಗತ್ತೆ. ಒಂಥರ ಆರ್ಥಿಕವಾಗಿ ಆಗಲಿ ಮತ್ತು ಕಲಾತ್ಮಕವಾಗಿ ಆಗಲಿ ಎಲ್ಲ ರೀತಿಯಿಂದಲೂ ಕೂಡ ಭಾಳ ಹೆಸರಾಗುತ್ತೆ. ಯಾರ ಬಾಯಿನಲ್ಲಿ ನೋಡಿದ್ರೂ ಕೂಡ ಬೇಡರ ಕಣ್ಣಪ್ಪನ ಒಂದು ವಿಚಾರವೇ ನಡೀತಾ ಇರುತ್ತೆ, ಎಲ್ಲೆಲ್ಲೂ ಅದರ ಸುದ್ದಿಗಳೇ. ಈ ಒಂದು ರೀತಿಯಲ್ಲಿ ಒಂದು ಸಿನಿಮಾ ಯಶಸ್ವಿಯಾಗುತ್ತೆ. ಶಿವಭಕ್ತ್ ಅಂತ ಹೇಳಿ ಹಿಂದಿ ಭಾಷೆಯಲ್ಲೂ ಕೂಡ ಇದೇ ಬೇಡರ ಕಣ್ಣಪ್ಪ ಸಿನಿಮಾ ಬರುತ್ತೆ. ಅದಕ್ಕೆ ಎಚ್ ಎಲ್ ಎನ್ ಸಿಂಹ ಅವರೇ ನಿರ್ದೇಶನ ಮಾಡ್ತಾರೆ. ಅದಕ್ಕೆ ಅದರಲ್ಲೂ ಕೂಡ ಪಂಡರಿಬಾಯಿ ಅವರು ನಟಿಸಿರ್ತಾರೆ. ಇದರಲ್ಲಿ ತೆಲುಗು ಮತ್ತು ತಮಿಳಲ್ಲೂ ಕೂಡ ಈ ಸಿನಿಮಾ ಬೇಡರ ಕಣ್ಣಪ್ಪ ಬಂದು ಕೆಲವು ಕಡೆ ಎಲ್ಲ ಭಾಳ ಯಶಸ್ವಿಯಾಗುತ್ತೆ. ಈ ರೀತಿ ಬೇಡರ ಕಣ್ಣಪ್ಪ ಅತ್ಯಂತ ಯಶಸ್ಸನ್ನು ಕಾಣುತ್ತೆ. ಜೀವನದ ಒಂದು ಪ್ರಕ್ರಿಯೆಯಲ್ಲಿ, ಬದುಕಿನಲ್ಲಿ ಅನೇಕರು ಸಹಾಯ ಮಾಡಿರ್ತಾರೆ, ಅನೇಕರಿಗೆ ನಾವು ಸಹಾಯ ಮಾಡಿರ್ತೀವಿ. ಈ ಒಂದು ಪ್ರಕ್ರಿಯೆ ಜೀವನದಲ್ಲಿ ಕೊಡೋದು, ತೆಗೆದುಕೊಳ್ಳೋದು, ಸಹಾಯ ಮಾಡೋದು, ಸಹಾಯ ತಗೊಳ್ಳೋದು ಇದ್ದೇ ಇರುತ್ತೆ. ಆದರೆ ಯಾರು ಕಷ್ಟದಲ್ಲಿ ಕೈ ಹಿಡಿದು ಸಹಾಯ ಮಾಡಿದ್ದನ್ನು ಸದಾಕಾಲ ನೆನೆಸ್ಕೊಳ್ತಾರಲ್ಲ, ಆ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೊಳ್ತಾರೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಎಚ್ ಎಲ್ ಎನ್ ಸಿಂಹ ಅವರನ್ನು ಸ್ಮರಣೆ ಮಾಡ್ಕೊಳ್ತಿದ್ರು. ಅವ್ರು ಹೇಳ್ತಿದ್ರಂತೆ, ನನ್ನನ್ನು ಬೇಡರ ಕಣ್ಣಪ್ಪ ಆಗಿ ನೀವೆಲ್ಲ ನೋಡಲು ಯಾರು ನನಗೆ ಅವಕಾಶ ಕೊಟ್ಟರು ಆ ಕಾಲದಲ್ಲಿ, ಈ ರೀತಿ ನಾನು ಈ ಒಂದು ಕ್ಷೇತ್ರದಲ್ಲಿ ಬೆಳೆಯಲು ಅವಕಾಶ ಮಾಡಿಕೊಟ್ರು, ಆ ಮನುಷ್ಯನ ನೆನೆಯೋದೇ ನನಗೆ ಒಂದು ರೀತಿ ಪುಣ್ಯ ಅಂತ ಅನಿಸುತ್ತೆ ಅಂತ ಹೇಳಿ ಹಲವಾರು ಸಂದರ್ಭಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಂಧುಗಳೇ, ಇದೊಂದು ಸಂಕ್ಷಿಪ್ತ ಪರಿಚಯ. ನಾಳೆ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.